ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಕಾಣಿಸುವ ಅಜಯ್ ರಾಜ್ ಅವರ ಜೀವನದ ಹಿಂದೆ ಒಂದು ತುಂಬಾ ಭಾವುಕ ಕಥೆ ಇದೆ. ಅವರ ನಿಜವಾದ ಹೆಸರು ನಂಜುಂಡ ಅಂತ ಹೇಳಿ, ಆದರೆ ಇಂದು ನಾವು ಅವರನ್ನು ಅಜಯ್ ರಾಜ್ ಎಂದು ತಿಳಿದಿರುವುದಕ್ಕೆ ಒಂದು ದೊಡ್ಡ ಕಾರಣ ಇದೆ. ನಂಜುಂಡ ಅವರ ಅಣ್ಣ ಅಜಯ್ ಒಬ್ಬ ತತ್ವಜ್ಞಾನಿ ಮತ್ತು ಅವರಿಗೆ ಅತ್ಯಂತ ಪ್ರೇರಣೆಯ ವ್ಯಕ್ತಿಯಾಗಿದ್ದರು. ಇಬ್ಬರು ಸಹೋದರರು ಬಹಳ ಹತ್ತಿರವಾಗಿದ್ದು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಇವರಿಬ್ಬರು ಸೇರಿ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲೂ ಅಭಿನಯಿಸಿದ್ದರು. ಆದರೆ ಆ ಸಿನಿಮಾದಲ್ಲಿ ಕಾಣುವ ಮಕ್ಕಳಲ್ಲಿ ಕಪ್ಪೆ ಮತ್ತು ಇನ್ನಿಬ್ಬರ ಮಕ್ಕಳಲ್ಲಿ ಇವರಿಬ್ಬರು ಇದ್ದರು. ಆದರೆ ದುರಾದೃಷ್ಟವಶಾತ್ ನಂಜುಂಡ ಅವರ ಅಣ್ಣ ಅಜಯ್ ಅವರು 10ನೇ ತರಗತಿಯಲ್ಲಿ ಸೆಕೆಂಡ್ ಕ್ಲಾಸ್ ಬಂದ ಕಾರಣದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದರು. ಈ ಘಟನೆಯಿಂದ ನಂಜುಂಡ ಅವರ ಬದುಕನ್ನು ಸಂಪೂರ್ಣವಾಗಿ ಬದಲಿಸಿತು. ತಮ್ಮ ಅಣ್ಣನ ಮೇಲಿರುವ ಅಪಾರವಾದಂತಹ ಪ್ರೀತಿಯಿಂದ ಅವರ ನೆನಪಿಗಾಗಿ ನಂಜುಂಡ ಅವರು ತಮ್ಮ ಹೆಸರನ್ನೇ ಅಜಯ್ ರಾಜ್ ಎಂದು ಬದಲಿಸಿಕೊಂಡರು. ಇಂದು ಅವರು ತಮ್ಮ ಅಣ್ಣನ ಸ್ಮರಣೆಯನ್ನು ಜೀವಂತವಾಗಿಟ್ಟುಕೊಂಡಿದ್ದಾರೆ. ಈ ಕತೆ ನಮಗೆ ಹೇಳುವುದು ಒಂದೇ, ಅಣ್ಣನ ಮೇಲಿರುವ ಇಷ್ಟು ಪ್ರೀತಿ ಗಾಢವಾಗಿದೆ ಅಂದರೆ ಅವನ ಹೆಸರು ತನ್ನ ಜೀವವಾಗಿಸಿಕೊಂಡಿದ್ದಾನೆ. ಅದೇ ನಿಜವಾದ ಪ್ರೀತಿ. ಇಂಥ ಅಣ್ಣ ತಮ್ಮನ ಪ್ರೀತಿ ಬೇರೆಲ್ಲೂ ಕಾಣದಂತೆ ನಮ್ಮಲ್ಲಿ ಆವರಿಸಲಾಗಿದೆ. ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.